ಇವತ್ತಿನ ದಿವಸ ಜಯ ಕರ್ನಾಟಕ ಸಂಘಟನೆ ಕಾರ್ಯಾಲಯದಲ್ಲಿ ಮೊದಲಿಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ದಿನಾಂಕ 18/4/2025 ಮಧ್ಯರಾತ್ರಿ 12:15 ಸುಮಾರಿನಲ್ಲಿ ಏನೊಂದು ಗುಂಡಿನ ದಾಳಿ, ಅದು ಯಾರ ಮೇಲೆ ಅಂದರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವರ ಚಿರಂಜೀವಿಯಾಗಿರ್ತಕ್ಕಂಥ ರಿಕ್ಕಿ ರೈ ಅವ್ರ ಮೇಲೆ ಯಾರೋ ಭೂಕೃತ್ಯವನ್ನು ಎಸಗಿದ್ದಾರೆ. ಯಾವ ಕಾರಣಕ್ಕೂ ಏನೋ ಗೊತ್ತಾಗಿಲ್ಲ. ಸತತ ಇವತ್ತು 3 ದಿವಸ ಆದರೂ ಸಹಿತ ಇನ್ನೂ ಅಪರಾಧಿಗಳನ್ನು, ಆ ಕೃತ್ಯ ಎಸಗಿದವರನ್ನು ಹಿಡಿಯಲಿಕ್ಕೆ ಸರ್ಕಾರ ಇನ್ನೂ ಗಮನ ಹರಿಸಿಲ್ಲ. ಕೇವಲ ತನಿಖೆಯ ನೆಪದಲ್ಲಿ ಈ ಒಂದು ಕಾರ್ಯ ನಡ್ಕೊಂಡು ಹೊಂಟಿದೆ. ಆದರೆ ಇವತ್ತು ನಾವು ಪತ್ರಿಕಾ ಮಾಧ್ಯಮದ ಮಿತ್ರರ ವತಿಯಿಂದ ನಾವು ಏನು ಹೇಳ್ತೀವಪ್ಪ ಅಂದ್ರೆ, ಜಯ ಕರ್ನಾಟಕ ಸಂಘಟನೆಯಿಂದ ವಿಜಯಪುರ ಜಿಲ್ಲಾ ತಾಲೂಕಾ ಹಾಗೂ ಜಿಲ್ಲಾ ಸಮಿತಿಯ ವತಿಯಿಂದ ನಾವು ಒತ್ತಡ ಹೇರುವುದೇನಪ್ಪ ಅಂದ್ರೆ, ಈಗಾಗಲೇ 3 ದಿವಸಗಳಾದರೂ ಸಹಿತ ಅಪರಾಧಿಗಳನ್ನು ಹಿಡಿಯದೆ ಸರ್ಕಾರ ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಬರುವ ದಿನಗಳಲ್ಲಿ ಅಪರಾಧಿಗಳನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಒದಗಿಸಬೇಕು ಮತ್ತು ಅಣ್ಣ ಮುತ್ತಪ್ಪ ರೈ ಅವರ ಮಗನಾದ ರಿಕ್ಕಿ ರೈ ಅವರಿಗೆ ಸೂಕ್ತ ಭದ್ರತೆಯನ್ನು ಸರ್ಕಾರದಿಂದನೇ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಡವನ್ನು ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಹೇರ್ತಾ ಇದ್ದೀವಿ. ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕರ್ನಾಟಕ ಸರ್ಕಾರದ ಘನವೆತ್ತ ಗೃಹ ಸಚಿವರು ಆಗಿರತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಒತ್ತಡವನ್ನು ನಾವು ಹೇರ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ ವಿಷಯ, ನಮ್ಮ ಕರ್ನಾಟಕ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಇದು ಇಲ್ಲ, ಅವರು ಸಶಕ್ತರದಾರ, ಇದನ್ನು ಹಿಡಿತಾರ ಅಂತಕ್ಕಂಥ ನಂಬಿಕೆ ನಮಗೈತಿ. ಆದರೂ ಸಹಿತ 3 ದಿವಸಗಳಾದರೂ ಇನ್ನೂ ತನೂ ಹಿಡ್ದಿಲ್ಲಲ್ಲ, ಅದೊಂದು ಆತಂಕ ತರುವಂಥದ್ದು. ಯಾಕಂದ್ರೆ ಸಾಮಾನ್ಯ ಜನ ಇವತ್ತು ಇಂಥವ್ರಿಗೆ ಹಿಂಗಾಗೈತೆ. ಸಾಮಾನ್ಯ ಜನರ ಗತಿ ಏನು? ಇಡೀ ರಾಜ್ಯದಲ್ಲಿ ಇಂಥ ಕೃತ್ಯಗಳು ಭಾಳ ನಡೆದಿದೆ. ಆ ಆಯುಧಗಳು ಎಲ್ಲಿಯೂ ಬಂದವು. ಇದನ್ನೆಲ್ಲ ವಿಚಾರ ಮಾಡಿದ್ರೆ ನಮ್ಮ ಕರ್ನಾಟಕ ಬೇರೆ, ಇವತ್ತು ಬಿಹಾರ ಕೆಲವು ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನ ಒಂದು ಘಟನೆಗಳು ನಡೀತಿದ್ದು. ಆದರೆ ಇವತ್ತು ಕರ್ನಾಟಕದಲ್ಲಿ ಒಂದು ಶಾಂತಿ ತೋಟವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಇಂಥ ಕೆಲಸಗಳು ನಡೀತಾ ಇದೆಯಲ್ಲ, ಇದು ಯಾಕೆ ಸರ್ಕಾರದ ಗಮನಕ್ಕೆ ಬರೋದು? ಇಂಥ ಆತಂಕಗಳ ನಡೆಯುವಂಥ, ಆತಂಕ ಸೃಷ್ಟಿ ಮಾಡುವಂಥ ಏನು ಅಪರಾಧಿಗಳದಾರಲ್ಲ, ಇಂಥವ್ರು ಯಾಕೆ ನಜರಿಗೆ ಬೀಳೋಲ್ರು? ಇದು ಅವ್ರಿಗೆ ಆಗೈತಿ. ಇನ್ನು ಸಾಮಾನ್ಯ ಜನರ ಗತಿ ಏನು? ಭಯದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸಿ, ಮತ್ತು ಬರುವ ದಿನಮಾನಗಳಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಅಂದರೆ ಕನ್ನಡ ಪರವಾದಂಥ ಹೋರಾಟಗಾರನ ಮಗ ಅವರು. ಯಾವುದೇ ರೀತಿಯಾದಂಥ ಅಪರಾಧ ಜಗತ್ತಿನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ಅವರು ತಮ್ಮ ಉದ್ಯೋಗಗಳನ್ನು ಮಾಡಿಕೊಂಡು ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನು ತನುಮನ ಧನದೊಂದಿಗೆ ಅವರ ತಂದೆಯವರ ಕಾಲಾನಂತರ ಇವತ್ತು ಜಯ ಕರ್ನಾಟಕ ಸಂಘಟನೆಗೆ ಸಂಸ್ಥಾಪಕರಾಗಿ ಅವರೇ ಇವತ್ತು ಹೆಗಲ ಮೇಲೆ ಹೊತ್ತುಕೊಂಡು ಕನ್ನಡ ಪರ ಸಂಘಟನೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಅಂಥವ್ರಿಗೆ ಹಿಂಗಾಗೈತಿಲ್ಲ ಅಂತಕ್ಕಂಥ ಆತಂಕ ಇವತ್ತು ರಾಜ್ಯದಲ್ಲಿ ಮನೆ ಮಾಡಿದೆ. ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆ ಇವತ್ತು ಸರ್ಕಾರನೇ ನಿಯೋಜಿಸಬೇಕು ಅಂತ ನಮ್ಮದು जय कर्नाटक संगठन वतीಯಿಂದ ನಾವು ಒತ್ತಡ ಹೇರ್ತಾ ಇದ್ದೀವಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।